ತಾರೀಕು ಆಚರಣೆ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ನಾನು ಗುಲ್ಬರ್ಗಲ್ಲಿದ್ದೆ ಇವತ್ತು, ಅಲ್ಲೇ ಮಾಡ್ದು. ಸೊ ಇವತ್ತು ಪಕ್ಷದ ವತಿಯಿಂದ ಇಲ್ಲಿ ಮಾಡ್ತಾರೆ. ಮಧ್ಯಾಹ್ನ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಾರ್ಪೊರೇಟರ್ಗಳು ಚುನಾವಣೆಗೆ ಸ್ಪರ್ಧೆ ಮಾಡಿದಂಥವನ್ನೆಲ್ಲ ಅದಾದ್ಮೇಲೆ ಪದಾಧಿಕಾರಿಗಳು ಕರೆದಿದ್ದೀವಿ. ಸೊ ಇವತ್ತು ಶನಿವಾರ ಈ ಕಾರ್ಯಕ್ರಮ ಇದೆ. ಬಿಜೆಪಿ ಚುನಾವಣೆಗೆ ಖಂಡಿತ ನಾವು ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು. ನಿಮಗೆ ಎಷ್ಟು ಜನ ನಾವು ತಪ್ಪಿಸ್ಕೊಂಡು ಪಾಸ್ ಆಯಿತು. ಆದ್ಮೇಲೆ ಈಗೆಲ್ಲ ಅವರು ಕೆಲವೆಲ್ಲ ಅನ್ಅಫಿಷಿಯಲ್ ಆಗಿ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅವರ ಸಲಹೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲೇಬೇಕು. ಸರ್, ಮುಸ್ಲಿಮರಿಗೆ 4% ರಿಸರ್ವೇಷನ್ ಏನೇ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ, ನಾಳೆ ಬಿಲ್ ಆಗುತ್ತೆ. ಯಾರು ಹೇಳಿದ್ರು 4% ಮುಸ್ಲಿಂ ಕೊಡ್ತಾರೆ? 4% ಅನ್ನೋದು ಸುಳ್ಳು. ಇನ್ನೆಷ್ಟು ಪರ್ಸೆಂಟ್ ಸರ್? ಅಲ್ಪಸಂಖ್ಯಾತರಿಗೆ ಅಂತಿದೆ. ಅಲ್ಪಸಂಖ್ಯಾತರು, ಬ್ಯಾಕ್ವರ್ಡ್ ಕ್ಲಾಸು ಎಲ್ಲ ಮೈನಾರಿಟಿಯಿಂದ ಎಲ್ಲರೂ ಸೇರ್ತಾರೆ. ಕ್ರಿಶ್ಚಿಯನ್ಸ್ ಸೇರ್ತಾರೆ, ಜೈನ್ಸ್ ಸೇರ್ತಾರೆ, ಪಾರ್ಸಿ ಸೇರ್ತಾರೆ, ಸಿಖ್ಸ್ ಸೇರ್ತಾರೆ, ಎಲ್ಲರೂ ಸೇರ್ತಾರೆ. ಬಟ್ ಬಿಜೆಪಿ ಅವರು ವೋಟ್ ಬ್ಯಾಂಕ್ ರಾಜಕಾರಣ, ಮುಸ್ಲಿಂ ಒಳ್ಳೆಕೆ ರಾಜಕಾರಣ ಅಂತ ಇದು ಮಾಡ್ತಾ ಇದ್ದಾರೆ. ನಮ್ಮನ್ನ ನೆನೆಸ್ಕೊತಾ ಇರಬೇಕು, ಮಾತಾಡ್ತಾ ಇರಬೇಕು, ಗಟ್ಟಿ ಮಾಡ್ತಾ ಇರಬೇಕು. ಅವ್ರು ಬೇರೆಯವ್ರ ಹಕ್ಕನ್ನು ಯಾರ ಹಕ್ಕನ್ನು ತೆಗೆದಾಕ್ತಾರೆ. ಬೇರೆಯವ್ರ ಹಕ್ಕನ್ನ ಅವ್ರು ಕೊಡ್ತಾರೆ. ಅವ್ರಿಗೆ ಒಂದು ಬದುಕೋಬೇಕಲ್ಲ. ಸರ್, ಹಾಗೆ ಕೆಲವು ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕಸ ವೇಳೆಯವರ ವಿಚಾರದಲ್ಲಿ ಯಾವ ಪಕ್ಷಿ ಶಾಸಕರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಈಗೆಲ್ಲಿ ಕಸ ನಿಂತಿದೆ ಅಲ್ಲಿ ನೋಡಿ ನೀವು ಗೊತ್ತಾಗುತ್ತೆ. ಸರ್, ಈಗ ಸರ್ ತಮಿಳ್ನಾಡು ಹೋಗ್ತಾ ಇದ್ರೆ ಸರ್, ಡಿಲಿಮಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ 22ನೇ ತಾರೀಕು ಮುಖ್ಯಮಂತ್ರಿಗಳು ನನಗೆ ಇಬ್ಬರಿಗೂ ಅವರು ಇನ್ವೈಟ್ ಮಾಡಿದ್ರು. ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸೊ ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ ನೀನೇ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸರ್ಕಾರದ ಏನ್ ಸರ್ ಸ್ಟ್ಯಾಂಡ್ ಏನು ಸರ್ ಈ ವಿಚಾರದಲ್ಲಿ? ತಿಳಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.